ಈ ಮನಸ್ಸು ಹ್ಮ್ ಹ್ಮ್ ಸುಸಂಸ್ಕೃತ ಆಯ್ತಂದ್ರೆ ಹ್ಮ್ ಹ್ಮ್ ಅದು ನಿರಾಶೆ ಆಯ್ತು ಅಂದ್ರೆ ಹ್ಮ್ ಹ್ಮ್ ಗುರುಶಾಸ್ತ್ರಾದಿಗಳ ಸೋಂಕು ಬಿಡಿತು ಅಂದ್ರೆ ಹ್ಮ್ ಹ್ಮ್ ಆವಾಗ ಅದು ನಮ್ಮನ್ನ ಬಂಧನದಿಂದ ದುಃಖದಿಂದ ಮುಕ್ತಿಯನ್ನ ಮಾಡಲಿಕ್ಕೆ ಕಾರಣ ಅದೇ ಮನಸ್ಸು. ಹ್ಮ್ ಹ್ಮ್ ಇವು ಯಾವ ಇಲ್ಲದೆ ಹ್ಮ್ ಹ್ಮ್ ನಾವು ಹೋದಾದರೆ ಬಂಧನಕ್ಕೂ ಕಾರಣ ಅದೇ ಮನಸ್ಸು. ಹ್ಮ್ ಹ್ಮ್ ಅದಕ್ಕಾಗಿ ಇಲ್ಲಿ ಹ್ಮ್ ದೊರಕಲೇನು ಅದರೊಳು ಸಂತುಷ್ಟಿ. ಹ್ಮ್ ಹ್ಮ್ ಜ್ಞಾನಿಗಳು ಯಾಕಾರ ಮಾಡ್ರಿ ಅವ್ರಂದ್ರೆ ಹ್ಮ್ ಹ್ಮ್ ಬೇಕನ್ನುವಂತ ಬಯಕೆನೇ ಇಲ್ಲಲ್ರಿ. ಹ್ಮ್ ಹ್ಮ್ ಬೇಡ ಅನ್ನುವಂಥದ್ದನ್ನು ಪ್ರಯತ್ನ ಇಲ್ಲ, ಹ್ಮ್ ಹ್ಮ್ ಬೇಕನ್ನೋ ಬಯಕೆ ಇಲ್ಲ. ಹ್ಮ್ ಹ್ಮ್ ಮತ್ತೆ ಬೇಡ ಆದ್ರೆ ಅನ್ಬೇಕಲ್ರಿ, ಬೇಕು ಬೇಡ ಬೇಕಂತ ಅನ್ದೇ ಇದ್ರು ಕೂಡ ಹ್ಮ್ ಹ್ಮ್ ಬೇಡ ಅಂತ ಆದ್ರೂ ಕೂಡ ಅವುಗಳಿಂದ ದೂರ ಇರ್ಬೋದಲ್ಲ ಹ್ಮ್ ಅಂತ ಅನ್ನಬಹುದು. ಹ್ಮ್ ಆದ್ರೆ ಆಗೋದಿಲ್ಲ ಮದು. ಹ್ಮ್ ಹ್ಮ್ ಜ್ಞಾನಿಗಳಿಗೆ ವಿಷಯದ ಭೋಗ ಭಾಗ್ಯಗಳು ಹ್ಮ್ ಒಂದು ವೇಳೆ ಏನಾದ್ರೂ ಬೇಡ ಅಂತ ನಾವು ಹ್ಮ್ ಅದನ್ನ ತಿರಸ್ಕಾರ ಮಾಡಬಹುದು. ಹ್ಮ್ ಹ್ಮ್ ಬೇಡಮ್ಮ, ಈಗ ಈ ಸಲ ನಾವು ಊಟ ಭಾಳ ಆಗ್ಯದ, ಹ್ಮ್ ನೀವೇನ್ ಟಿಫಿನ್ ಬೇಡ್ರಿ, ಊಟ ಬೇಡ್ರಿ, ಒಂದ್ ಕಪ್ ಚಹಾ ಮಾಡ್ರಿ ಅಂತ ಹೇಳ್ತೀವಿ ನಾವು. ಹ್ಮ್ ಹ್ಮ್ ಇದ್ರಂಗೂ ಕೂಡ ಎಲ್ಲವನ್ನ ಬೇಡ ಅಂತ ಹೇಳಕ್ ಬರಂಗಿಲ್ರಿ. ಹ್ಮ್ ಹ್ಮ್ ಶಾರೀರಿಕವಾಗಿ ಬರ್ತಕ್ಕಂತ ಹ್ಮ್ ಹ್ಮ್ ವಿಕಾರಗಳು ಹ್ಮ್ ಹ್ಮ್ ಮತ್ತೆ ಶರೀರಕ್ಕೆ ಬರುವಂತ ರೋಗಾದಿಗಳು, ಹ್ಮ್ ಹ್ಮ್ ಇಂದ್ರಿಯಾದಿಗಳಿಗೆ ಬರುವಂತ ಮಂದತ್ವಗಳು, ಹ್ಮ್ ಹ್ಮ್ ಶರೀರ ಕ್ಷೀಣವಾಗುವಂಥದ್ದು, ಹ್ಮ್ ಹ್ಮ್ ಶರೀರಕ್ಕೆ ಬರುವಂತ ಮರಣ ಅನ್ನುವಂಥದ್ದು ಹ್ಮ್ ಹ್ಮ್ ಬೇಡ ಅಂತ ಬಿಡಕ್ ಬರಂಗಿಲ್ರಿ. ಹ್ಮ್ ಹ್ಮ್ ನಿಮ್ ಊಟ ಬೇಡ ಅಂತ ಬಿಡ್ಲಿಕ್ ಬರ್ತದ, ಹ್ಮ್ ಹ್ಮ್ ನಿಮ್ಮ ಕಾಣಿಕೆ ಬೇಡ ಅಂತ ಬಿಡ್ಲಿಕ್ ಬರ್ತದ, ಹ್ಮ್ ಹ್ಮ್ ನೀವು ಏನಾದ್ರೂ ಕೊಟ್ಟರು ಕೂಡ ಇವನ್ನ ಬೇಡ ಅಂತ ಒಂದು ವೇಳೆ ಬಿಡಬಹುದು. ಹ್ಮ್ ಅವ್ರು ಇವನ್ನ ಬಿಡಕ್ ಬರ್ತದಮ್ಮ? ಇಲ್ಲ. ಹ್ಮ್ ಇಲ್ಲಲ್ಲ. ಅಂದ್ರೆ ಏನು, ಹ್ಮ್ ಆ ಜ್ಞಾನಿಗಳಿಗೆ ಹ್ಮ್ ಹ್ಮ್ ಇದೇ ಪ್ರಕಾರವಾಗಿ ಭೋಗದಲ್ಲೇ ಏನು ಬರ್ತದ ಹ್ಮ್ ಮತ್ತೆ ಏನು ಬರಬಾರದು, ಹ್ಮ್ ಹ್ಮ್ ಬಾರದು, ಬಪ್ಪದು ತಪ್ಪದು ಅಂತ ಹೇಳಿ ಹ್ಮ್ ಹ್ಮ್ ಪ್ರಾರಬ್ಧ ಭೋಗದಿಂದ ಏನೇನು ಬರ್ತದ ಹ್ಮ್ ಮುಂದದ್ದೆಲ್ಲವನ್ನ ಅನುಭವಿಸ್ತಾರ. ಹ್ಮ್ ಆದರೆ ಇದು ಆತ್ಮ ಅನುಭವಿಸೋದು ಅಲ್ಲ, ಹ್ಮ್ ಹ್ಮ್ ದೇಹ ಇಂದ್ರಿಯಾದಿಗಳು ಮನಸ್ಸು ಅನುಭವಿಸುವಂತ ಹ್ಮ್ ಹ್ಮ್ ಫಲಭೋಗಗಳು ವಿನಃ ಹ್ಮ್ ಹ್ಮ್ ಅವೆಲ್ಲವನ್ನ ಸಾಕ್ಷಿಯಾಗಿ ನೋಡುವ ನನಗೆ ಸಂಬಂಧ ಇಲ್ಲ ಅಂತ ಸುಖವಾಗಿರ್ತ ನಾವು. ಹ್ಮ್ ಹ್ಮ್ ಹೋದದ್ದು ನೆನೋದಿಲ್ಲ, ಹ್ಮ್ ಹ್ಮ್ ಮತ್ತೆ ಇನ್ನೊಂದು ಬರ್ಲಿ ಅಂತ ಸ್ಮರಣೆಯಲ್ಲಿ ಇರೋದಿಲ್ಲ ಅವರಿಗೆ. ಹ್ಮ್ ಹ್ಮ್ ಹಾಗಾಗಿ ಹ್ಮ್ ಹ್ಮ್ ಅವ್ರಿಗೇನಾಯ್ತ್ರಿ ಕಾರಣ, ಆತ್ಮಜ್ಞಾನಕ್ಕೆ ಸಾಧನ ಆಯ್ತು ಇದೇ ಮನಸ್ಸು. ಹ್ಮ್ ಹ್ಮ್ ಅದಕ್ಕಾಗಿ ಅದ್ಭುತ ಶಕ್ತಿ ಅದ. ಹ್ಮ್ ಈಗ ಸಾಮಾನ್ಯವಾಗಿ ಇನ್ನೊಂದು ಸಣ್ಣ ದೃಷ್ಟಾಂತ ಹೇಳಿ ಬಿಡ್ತೀನಮ್ಮ, ಮರ್ತೋತ್ನ ಆಮೇಲೆ ಹ್ಮ್ 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 ನೆನ್ಪಾಗ್ಯದ. ಹ್ಮ್ ಹ್ಮ್ ಈಗ ಕಾಡಿನಲ್ಲಿ ಪಳಗಿಸದಂತ ಆನೆಗಳಂತ ಇರ್ತಾವ. ಹ್ಮ್ ಹ್ಮ್ ಆ ಆನೆಗಳನ್ನ ಏನ್ ಮಾಡ್ತಾರಮ್ಮಂದ್ರೆ, ಹ್ಮ್ ಹ್ಮ್ ಆ ಕಾಡಿನಲ್ಲಿ ದಿನ್ನೆ ಉಬ್ಬು ತಗ್ಗುಗಳು ಇದ್ದಂತ ಭೂಮಿಯಲ್ಲಿ ಹ್ಮ್ ಹ್ಮ್ ದೊಡ್ಡ ದೊಡ್ಡ ಮರಗಳನ್ನ ಕಡಿದು ಹ್ಮ್ ಹ್ಮ್ ಆ ಮರಗಳ ತುಂಡನ್ನ ಒಂದು ಕಡೆ ಹಾಕಲಿಕ್ಕೆ ಹ್ಮ್ ಹ್ಮ್ ಆನೆಯ ಸಹಾಯವನ್ನೇ ಪಡಿತಾರಮ್ಮ. ಹ್ಮ್ ಹ್ಮ್ ಅಲ್ಲೆಲ್ಲ ಲಾರಿ ಹೋಗಲ್ಲ, ಹ್ಮ್ ಇನ್ನೊಂದು ದಟ್ಟವಾದ ಅರಣ್ಯ, ಹ್ಮ್ ಹ್ಮ್ ಅಲ್ಲಿ ಆನೆಗಳ ಸಹಾಯವನ್ನೇ ಪಡಿತಾರೆ. ಹ್ಮ್ ಹ್ಮ್ ಅದೇನ್ ಮಾಡ್ತದಮ್ಮ, ಕಟ್ಟಿಗೆ, ಕಲ್ಲು, ಕಬ್ಬಿಣ ಹ್ಮ್
ಇಂಥವನ್ನ ಸಾಗಿಸಲಿಕ್ಕೆ ಹ್ಮ್ ಹ್ಮ್ ಅದನ್ನ ಉಪಯೋಗ ಮಾಡ್ಕೊಂತಾರೆ. ಹ್ಮ್ ಹ್ಮ್ ಅದೇ ಪಳಗಿದಂತ ಆನೆಯಲ್ಲಿ ಕೆಲವು ಆನೆಗಳು, ಹ್ಮ್ ಹ್ಮ್ ಈಗಾಗಲೇ ಅಭಿಮನ್ಯು ಅನ್ನುವಂತ ಒಂದು ಆನೆ ಹ್ಮ್ ಹ್ಮ್ ನಾಳೆ ದಸರಾ ಮಹೋತ್ಸವದಲ್ಲಿ ಹ್ಮ್ ಹ್ಮ್ ಯಾವ ಮೈಸೂರಿನ ಅರಮನೆಯಲ್ಲಿ ಹ್ಮ್ ಹ್ಮ್ ಚಾಮುಂಡಿಯನ್ನೇ ರಥವನ್ನೇ ಹೊರ್ತದ ನೋಡ್ರಿ, ಹ್ಮ್ ಹ್ಮ್ ಅದು ಆನೆ ಅಲ್ರಿ, ಹ್ಮ್ ಹೌದು. ಇದು ಆನೆ ಅಲ್ರಿ. ಹ್ಮ್ ಎರಡು ಕಾರ್ಯ ಮಾಡ್ತಲ್ರಿ ಅದು. ಹ್ಮ್ ಹೌದು. ಯಾಕೆ ಅಂದ್ರೆ ಇದು ಪಳಗಿದೆ, ಅದಕ್ಕಾಗಿ ಆನೆಯ ಅಂಬಾರಿಯನ್ನ ಹೊರುವಂತ ಶಕ್ತಿಯನ್ನು ಪಡ್ಕೊಂಡವ. ಹ್ಮ್ ಹ್ಮ್ ಅವು ಪಳಗದೆ ಇದ್ದ ಕಾರಣ ಹ್ಮ್ ಹ್ಮ್ ಕಟ್ಟಿಗೆ ಕಬ್ಬಿಣ ಕಲ್ಲುಗಳನ್ನೇ ಇಡಬೇಕು ವಿನಃ ಹ್ಮ್ ಹ್ಮ್ ಅಂಬಾರಿಯನ್ನು ಹೊರೋ ಭಾಗ್ಯ ಅದಕ್ಕಿಲ್ಲ. ಹ್ಮ್ ಹ್ಮ್ ಅದರಂತೆ ಹ್ಮ್ ಆತ್ಮ ಎಲ್ಲಾ ಮನುಷ್ಯರಾದರೂ ಕೂಡ ಹ್ಮ್ ಹ್ಮ್ ಈ ಸಂಸಾರವನ್ನ ಹೊರತಕ್ಕಂತ ವ್ಯಕ್ತಿಗಳೇ ಬಹಳ ಮಂದಿ ಅಮ್ಮ. ಹ್ಮ್ ಹ್ಮ್ ಸಂಸಾರ ಅಂದ್ರೆ ಇದೇ ಸುಖ ದುಃಖ ನಿತ್ಯವಾದ ವಸ್ತು ಸಂಗ್ರಹ, ಹ್ಮ್ ಹ್ಮ್ ಅವುಗಳನ್ನೇ ಮೀಸಲಿಟ್ಟು ಹ್ಮ್ ಶಬ್ದ ಸ್ಪರ್ಶ ರೂಪರಸ ಗಂಧಾದಿಗಳನ್ನೇ ಹೊರ್ತಕ್ಕಂತ ಮಾನವ ಜೀವಿಗಳು ಬೇರೆಗಳು. ಹ್ಮ್ ಯಾರು ಈ ಸಂಸ್ಕಾರವನ್ನು ಪಡ್ಕೊಂಡಾರಮ್ಮ, ಹ್ಮ್ ಅದ ಆ ಚಾಮುಂಡಿ ಅಂಬಾರಿನ ಹೊರ್ತ ಚಿನ್ನದ ಅಂಬಾರಿನ ಹೊರ್ತದ. ಹ್ಮ್ ಹ್ಮ್ ಅದರಂತೆ ಇಲ್ಲಿ ಹ್ಮ್ ಯಾವ ರೀತಿ ಒಬ್ಬ ಶಿಷ್ಯ ಹ್ಮ್ ಹ್ಮ್ ಸುಸಂಸ್ಕೃತನಾಗಿ ಹ್ಮ್ ಹ್ಮ್ ತನ್ನ ಪಳಗಿದ ಆತ್ಮ ಜ್ಞಾನದಲ್ಲಿ ಪಳಗಿದಾಗ ಹ್ಮ್ ಹ್ಮ್ ಆ ಜೀವನ ಹೃದಯದಲ್ಲಿ ಹ್ಮ್ ಹ್ಮ್ ವಿಷಯಾದಿ ಉಪಭೋಗಗಳು ಯಾವಿಲ್ರಿ. ಹ್ಮ್ ಹ್ಮ್ ನಿರ್ವಿಷಯವಾಗಿರ್ತಕ್ಕಂಥ ಆತ್ಮ ಜ್ಯೋತಿಯನ್ನೇ ತನ್ನ ಹೃದಯದಲ್ಲಿ ಇಟ್ಟುಕೊಂಡು ಹ್ಮ್ ಹ್ಮ್ ಅದನ್ನ ಹೊರತದ ಅಂದ್ರೆ ಹ್ಮ್ ಹ್ಮ್ ಇದು ಏನಮ್ಮ ಪಳಗಿದಂತ ಆನೆ. ಹ್ಮ್ ಹ್ಮ್ ಅದು ಕಾಡಿನಾಗಿರ್ತದ, ಇದು ರಾಜರ ಅರಮನೆಯಲ್ಲಿ ಇರ್ತದ. ಹ್ಮ್ ಹ್ಮ್ ಕಾಡಿನಲ್ಲಿದ್ದಂತ ಆನೆಯ ಭೋಗಗಳೇ ಬೇರೆ, ಹ್ಮ್ ಹ್ಮ್ ಅರಮನೆಯಲ್ಲಿ ಇರ್ತಕ್ಕಂಥ ಆನೆಗಳ ಭೋಗವೇ ಬೇರೆ. ಹ್ಮ್ ಹ್ಮ್ ನೋಡ್ಲಿಕ್ಕೆ ಆನೆ ಒಂದೇ. ಹ್ಮ್ ಹ್ಮ್ ಆ ಪ್ರಕಾರ ಎಲ್ಲಾ ಮನುಷ್ಯರಾದ್ರೂ ಕೂಡ ಹ್ಮ್ ಹ್ಮ್ ಎಲ್ಲರ ಮನಸ್ಸಿನಲ್ಲಿ ಹೊತ್ತುಕೊಂಡಂತ ವಸ್ತುಗಳು ಬೇರೆ ಬೇರೆ, ಹ್ಮ್ ಹ್ಮ್ ಆ ವಸ್ತುಗಳ ಬೆಲೆಗಳು ಬೇರೆ ಬೇರೆ, ಹ್ಮ್ ಹ್ಮ್ ಆ ವಸ್ತುವೇ ಕಿಮ್ಮತ್ತೆ ಬೇರೆ. ಹ್ಮ್ ಹ್ಮ್ ಆ ಪ್ರಕಾರ ಹ್ಮ್ ಮುಮುಕ್ಷೆಯಾದಂಥವನು ನೀನು ಹ್ಮ್ ಹ್ಮ್ ನಿತ್ಯವಾಗಿ ಇರುವಂತ ಹ್ಮ್ ಹ್ಮ್ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಪರಮಾತ್ಮನಾಗಿ ಅರಿವುಳ್ಳಂತವನು ನೀನು ಹ್ಮ್ ಹ್ಮ್ ಈ ಜಡವಾದಂತ ಮನೋಮಯ ಕೋಶ, ಪ್ರಾಣಮಯ ಕೋಶ, ಅನ್ನಮಯ ಕೋಶ ಹ್ಮ್ ನೀನು ಆಗಲಿಕ್ಕೆ ಹೇಗೆ ಆದೀತು ಅನ್ನುವಂತ ವಿಚಾರವನ್ನ ಹ್ಮ್ ಹ್ಮ್ ಹೇಳ್ತಾ ಬಂದ್ರಮ್ಮ. ಹ್ಮ್ ಹ್ಮ್ ಮತ್ತೆ ನಾಳೆ ದಿನ ಹ್ಮ್ ಹ್ಮ್ ವಿಚಾರ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಹ್ಮ್ ಹ್ಮ್ ಇವತ್ತಿಗೆ ಮಂಗಲವನ್ನು ಹೇಳೋಣ. ಹ್ಮ್ ಹ್ಮ್ ಇದು ಸ್ಪಷ್ಟ ಆಯ್ತಮ್ಮ? ಇನ್ನೊಂದು ಶ್ಲೋಕ ಅದ. ಹೌದು. ಆಯ್ತು. ಆಯ್ತಾಯ್ತು. ಹ್ಮ್ ನಮಸ್ಕಾರ.